ಈಗ ಪೂರ್ಣ ಪ್ರಮಾಣದಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಿಬಿಟ್ಟು ಮೇ 7ರವರೆಗೂ ಕೂಡ ಅಂತಿಮ ವರದಿಯನ್ನು ಸಲ್ಲಿಸೋಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇನ್ನೊಂದು 15-20 ದಿನ ಉಳಿದುಕೊಂಡಿದೆ ಅಷ್ಟೇ. 20 ದಿನಗಳಲ್ಲಿ ಎಲ್ಲವನ್ನೂ ಕೂಡ ತನಿಖೆಯನ್ನು ಮಾಡಿ ಈಗ ಲೋಕಾಯುಕ್ತ ಪೂರ್ಣ ಪ್ರಮಾಣದ ತನಿಖೆಯನ್ನು ಮಾಡಿಕೊಡ್ಬೇಕಂತೇಳಿ. ಸೊ ತನಿಖೆಯನ್ನೇ ಪೂರ್ಣಗೊಳಿಸದೆ ಬಿ ರಿಪೋರ್ಟನ್ನು ಹೇಗೆ ಸಲ್ಲಿಸಿದ್ರು ಲೋಕಾಯುಕ್ತರು? ಅಷ್ಟೊಂದು ಆತುರದಲ್ಲಿ ಕೊಟ್ಟಿದ್ದ ಕಾರಣ ಏನು? ಬಿ ರಿಪೋರ್ಟ್ ಸಲ್ಲಿಸುವಂಥ ಮಟ್ಟಕ್ಕೆ ಹೋಗಿದ್ಯಾಕೆ? ಅಥವಾ ಇನ್ನೊಂದಿಷ್ಟು ಸಮಯಾವಕಾಶವನ್ನು ಕೇಳ್ಕೊಳ್ಬೋದಿತ್ತು ಕೋರ್ಟಿಗೆ, ನಮಗೆ ಇನ್ನೊಂದಿಷ್ಟು ತನಿಖೆ ಮಾಡೋಕ್ಕೆ ಸಮಯಾವಕಾಶ ಬೇಕು ಅಂತ ಹೇಳಿ. ಆದರೆ ಆತುರದಲ್ಲಿ ಬಿ ರಿಪೋರ್ಟನ್ನು ಸಲ್ಲಿಸಿದ್ಯಾಕೆ? ಯಾರ ರಕ್ಷಣೆಗೋಸ್ಕರ? ಯಾರ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರೆ? ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಅಂತೆಲ್ಲ ಮಾತನಾಡ್ತೀರಾ? ಅದು ಹೇಗೆ ರಕ್ಷಣೆಯನ್ನ ಮಾಡುವಂಥ ಕೆಲಸವನ್ನ ಮಾಡಿ ಬಿ ರಿಪೋರ್ಟನ್ನು ಕೊಟ್ಬಿಟ್ರು? ಇದೇ ಈಗ ಅನುಮಾನಕ್ಕೆ ಮಾಡಿಕೊಡ್ತಾ ಇರೋದು. ಸ್ವತಂತ್ರ ಸಂಸ್ಥೆ ಅಂತ ಹೇಳ್ತೀರ ಲೋಕಾಯುಕ್ತವನ್ನ, ತನಿಖೆನೇ ಪೂರ್ಣಗೊಳಿಸದೆ ಬಿ ರಿಪೋರ್ಟನ್ನು ಹೇಗೆ ಸಲ್ಲಿಕೆಯನ್ನ ಮಾಡಿದ್ರು ಲೋಕಾಯುಕ್ತ ಪೊಲೀಸರು? ಪೊಲೀಸರ ಯಾರ ಅಡಿಯಲ್ಲಿ ಬರ್ತಾರೆ? ಸರ್ಕಾರದ ಅಡಿಯಲ್ಲಿ. ಲೋಕಾಯುಕ್ತ ಯಾರ ಕಡೆಗೆ ಬರುತ್ತೆ? ಇಂಡಿಪೆಂಡೆಂಟ್ ಅಂತ ಹೇಳ್ಕೊಳ್ತೀರಾ? ಅವರು ಎಲ್ಲಿಂದ ಅಪಾಯಿಂಟ್ ಆಗ್ತಾರೆ? ಹೇಗೆ ಅಪಾಯಿಂಟ್ ಆಗ್ತಾರೆ ಅವರೆಲ್ಲ? ಅದಕ್ಕೆ ಯಾರು ಕಳಿಸ್ತಾರೆ ಲೋಕಾಯುಕ್ತಕ್ಕೆ? ಹಾಗಿದ್ದಾಗ ಅವ್ರ ತನಿಖೆ ಅವ್ರ ವಿರುದ್ಧನೇ ಮಾಡಕ್ಕೆ ಸಾಧ್ಯನಾ? ಮಾಡಿದ್ರು ನಂತರ ಇವರೇ ತಪ್ಪಿತಸ್ಥರು ಅಂತ ಹೇಳಕ್ ಸಾಧ್ಯನಾ? ಈ ಅನುಮಾನಗಳೇ ಬರುತ್ತೆ, ಪ್ರಶ್ನೆಗಳು. ಆ ಅನುಮಾನಕ್ಕೆ ತಕ್ಕಂತೆಯೇ ಬಿ ರಿಪೋರ್ಟನ್ನು ಸಲ್ಲಿಸಿರೋದು, ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗ್ಲಾರ್ದೇನೆ. ಈಗ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಒಂದು ಪ್ರಶ್ನೆ ಉದ್ಭವ ಆಗೋದೇನು ಅಂತಂದ್ರೆ, ಲೋಕಾಯುಕ್ತ ಪೂರ್ಣ ಪ್ರಮಾಣದಲ್ಲಿ ತನಿಖೆಯನ್ನ ಮಾಡಲಾರ್ದೇನೆ ಬಿ ರಿಪೋರ್ಟ್ ಅನ್ನೋದು ಹೇಗೆ ಸಲ್ಲಿಕೆಯನ್ನ ಮಾಡ್ತು ಅಂತ? ಅರುಣ್, ನಿಜ. ಯಾಕಂತ ಹೇಳಿದ್ರೆ ಮಾನ್ಯ ಕೋರ್ಟ್ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನ ಕೊಟ್ಟಿತ್ತು. ಅಂದ್ರೆ ಮೊದಲಿಗೆ ತನಿಖೆ ಆಗ್ಲಿ ಅನ್ನೋ ಮಟ್ಟಿಗೆ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿತ್ತು. ಹೀಗಾಗಿ ಲೋಕಾಯುಕ್ತ ಪೊಲೀಸರಿಗೆ ಅದರ ಉಸ್ತುವಾರಿಯನ್ನ ವಹಿಸಿತ್ತು. ಲೋಕಾಯುಕ್ತ ಪೊಲೀಸರು ಪ್ರಕರಣದಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು. ಅದು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಿರ್ಬೋದು, ಅವರ ಪತ್ನಿ ಪಾರ್ವತಿ ಅವರ ಹೇಳಿಕೆ ಇರ್ಬೋದು, ಮತ್ತೆ ಈ ಹಿಂದಿನ ಮೂಢ ಆಯುಕ್ತರುಗಳು ಯಾರಿದ್ರು, ಅಧಿಕಾರಿಗಳು ಯಾರಿದ್ರು, ಇವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನ ನಡೆಸುವ ಕೆಲಸವನ್ನ ಮಾಡಿತ್ತು. ಅದಾದ ಬಳಿಕ ಇಲ್ಲಿ ಪ್ರಕರಣದಲ್ಲಿ 4 ಆರೋಪಿತ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಗಳು, ಅದು ಸಿದ್ದರಾಮಯ್ಯ, ಅವರ ಪತ್ನಿ, ಅವರ ಬಾಮೈದ, ಮತ್ತೆ ಜಮೀನನ್ನ ಮಾರಾಟ ಮಾಡಿದಂತಹ ವ್ಯಕ್ತಿ, ಇವರು ಇಲ್ಲಿ ತಪ್ಪಿತಸ್ಥರಲ್ಲ, ಇವರ ರೋಲ್ ಏನು ಇಲ್ಲ ಅನ್ನೋ ಮಟ್ಟಿಗೆ ಲೋಕಾಯುಕ್ತ ಪೊಲೀಸರು ಅಭಿಪ್ರಾಯವನ್ನ ಪಟ್ಟಿದ್ರು. ಅದಲ್ಲದೆ ಈ ಉಳಿದ ಅಧಿಕಾರಿಗಳು ಯಾರಿದ್ರು, ಈ ಹಿಂದಿನ ಮೂಢ ಆಯುಕ್ತರುಗಳು ಯಾರಿದ್ರು, ಇಂಥವ್ರ ತಪ್ಪಿದೆ, ಅವರ ತಪ್ಪಿನಿಂದ ಇಷ್ಟೊಂದು ಇಲ್ಲಿ ಅಕ್ರಮವಾಗಿದೆ ಅನ್ನೋ ಮಟ್ಟಿಗೆ ಲೋಕಾಯುಕ್ತ ಪೊಲೀಸರು ಅಭಿಪ್ರಾಯವನ್ನ ಪಟ್ಟಿದ್ರು. ಅಲ್ಲಿಗೆ ಪ್ರಕರಣದ ಆರೋಪಿತ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಇಲ್ಲಿ ಖುಲಾಸೆಯಾಗಿದ್ದಾರೆ. ಮತ್ತೆ ಯಾರೀಗ ಆರೋಪಿತ ಸ್ಥಾನದಲ್ಲಿ ಇಲ್ಲದಿರುವಂತಹ ವ್ಯಕ್ತಿಗಳು, ಅಂದ್ರೆ ಈ ಹಿಂದಿನ ಅಧಿಕಾರಿಗಳು ಯಾರು ಅಕ್ರಮದಲ್ಲಿ ಶಾಮೀಲಾಗಿದ್ರು ಅಂತವರು ಇಲ್ಲಿ ತಪ್ಪಿತಸ್ಥರು ಅನ್ನೋ ಮಟ್ಟಿಗೆ ಲೋಕಾಯುಕ್ತ ಪೊಲೀಸರು ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಹೀಗಾಗಿ ಇದನ್ನ ಹೇಗೆ ತೆಗೆದುಕೊಳ್ಬೇಕು? ಇದು ಅಂತಿಮ ವರದಿಯಾ ಅಥವಾ ಇದು ಪ್ರಾಥಮಿಕ ವರದಿಯನ್ನ ನೀವು ಸಲ್ಲಿಕೆ ಮಾಡಿದ್ದೀರಾ? ಮುಂದೆ ಯಾವ್ದಾದ್ರು ವರದಿಯನ್ನ ಸಲ್ಲಿಕೆ ಮಾಡ್ತೀರಾ? ಇನ್ವೆಸ್ಟಿಗೇಷನ್ ಇನ್ನು ಪೆಂಡಿಂಗ್ ಇದೆಯಾ ಅನ್ನೋ ಮಟ್ಟಿಗೆ ಮಾನ್ಯ ನ್ಯಾಯಾಧೀಶರು SP ಅವ್ರನ್ನ ಪ್ರಶ್ನೆ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರು. ಪ್ರಕರಣದಲ್ಲಿ ಇಲ್ಲಿ ಸ್ನೇಹಮಯಿ ಕೃಷ್ಣ ತಾವೇ ಖುದ್ದಾಗಿ ವಾದ ಮಂಡನೆಯನ್ನ ಮಾಡಿದ್ರು. ಈ 4ರನ್ನ ಖುಲಾಸೆ ಮಾಡಿರೋದ್ರ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳ ಒಂದಷ್ಟು ವೈಫಲ್ಯ ಇದೆ. ಯಾಕಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸ್ತಿದೆ ಸಾಕ್ಷಿಗಳು. ಹೀಗಿದ್ದು ಕೂಡ ಇವ್ರನ್ನ ಹೇಗೆ ಖುಲಾಸೆ ಮಾಡಿದ್ರು ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಪಡುವ ಕೆಲಸವನ್ನ ಕೂಡ ಮಾಡಿದ್ರು. ಇದೀಗ ಮಾನ್ಯ ನ್ಯಾಯಾಧೀಶರು ಇದು ಅಂತಿಮ ಆದೇಶವಲ್ಲ, ಅಂದ್ರೆ ಇದು ಅಂತಿಮ ವರದಿ ಅಲ್ಲ, ಇದೀಗ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿರ್ತಕ್ಕಂಥ ವರದಿ ಏನಿದೆ ಇದು ಮಧ್ಯಂತರ ವರದಿ. ಅಂತಿಮ ವರದಿಯನ್ನ ಮೇ 7ರ ಒಳಗಾಗಿ ಸಲ್ಲಿಕೆಯನ್ನ ಮಾಡುವಂತೆ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಅದಾದ ಬಳಿಕ ಬಿ ರಿಪೋರ್ಟ್ ಮೇಲೆ ಅಂತಿಮ ಆದೇಶವನ್ನ ನೀಡೋದಾಗಿ ಮಾನ್ಯ ನ್ಯಾಯಾಧೀಶರು ತಿಳಿಸಿದ್ದಾರೆ. ಅಲ್ಲಿಗೆ ಪ್ರಕರಣದ ತನಿಖೆ ಏನಿದೆ, ಇನ್ವೆಸ್ಟಿಗೇಷನ್ ಏನಿದೆ, ಇದು ಇನ್ನೂ ಕೂಡ ಕಂಪ್ಲೀಟ್ ಆದಂತೆ ಕಂಡು ಬಂದಿಲ್ಲ. ಹೀಗಾಗಿ ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾರ್ಯಾರ ರೋಲ್ ಏನಿದೆ ಅನ್ನೋದನ್ನ ಇನ್ನೊಂದಿಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅದಾದ ಬಳಿಕ ಅಂತಿಮ ವರದಿ ಫೈನಲ್ ರಿಪೋರ್ಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಬೇಕು. ಅದರ ಆಧಾರದ ಮೇಲೆ ಮಾನ್ಯ ನ್ಯಾಯಾಧೀಶರು ಅಂತಿಮ ತೀರ್ಪನ್ನ ಪ್ರಕಟವನ್ನ ಮಾಡಲಿದ್ದಾರೆ. ಓಕೆ, ಹಾಗಿದ್ದಾಗ ಇಡೀ ತನಿಖೆಯಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳು ಮತ್ತೆ ಕೆಲವೊಂದಿಷ್ಟು ಅಂಶಗಳನ್ನು ಅವ್ರು ಏನ್ ಮಾಡಿದ್ರಲ್ವಾ,
ಆ ವಿಚಾರಗಳ ಬಗ್ಗೆ ಕೋರ್ಟಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಅರುಣ್, ಯಾವಾಗ ಇಲ್ಲಿ ಬಿ ರಿಪೋರ್ಟ್ಗೆ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿ ಅಪ್ಲಿಕೇಶನ್ ಅನ್ನ ದೂರುದಾರರು ಹಾಕೊಂಡ್ರು, ದೂರುದಾರರು ಆರ್ಗ್ಯುಮೆಂಟ್ ಅನ್ನ ನಡೆಸಿರುವಂತಹ ಹೊತ್ತಿನಲ್ಲೇ ಇಡಿ ಕೂಡ ಅಧಿಕೃತವಾಗಿ ಎಂಟ್ರಿ ಕೊಡ್ತು, ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತು. ನಮ್ಮ ವಾದವನ್ನ ನೀವು ಆದೇಶವನ್ನ ಪ್ರಕಟ ಮಾಡೋ ಬದಲು ನಮ್ಮ ಆರ್ಗ್ಯುಮೆಂಟ್ ಅನ್ನ ಸಹ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿ ಪರ ವಕೀಲರು ಮನವಿಯನ್ನ ಮಾಡ್ಕೊಂಡ್ರು. ಇಡಿ ಯಾವಾಗ ಲೋಕಾಯುಕ್ತಕ್ಕೆ ಒಂದಷ್ಟು ಪತ್ರವನ್ನ ಬರೀತಾರೆ, ಯಾವ್ಯಾವ ಹಗರಣ ಹೇಗಾಗಿದೆ ಮೂಡಾದಲ್ಲಿ ಅನ್ನೋ ಸಂಪೂರ್ಣ ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದೀವಿ ನಾವು. ಇದರಲ್ಲಿ ಸಿದ್ದರಾಮಯ್ಯನವರ ರೋಲ್ ಏನು, ಮತ್ತೆ ಪಾರ್ವತಿಯವರ ರೋಲ್ ಏನು, ಇದೆಲ್ಲವನ್ನ ಕೂಡ ಕೂಲಂಕುಷವಾಗಿ ನಾವು ಬಿಚ್ಚಿಡುವ ಕೆಲಸವನ್ನ ಅವ್ರಿಗೆ ಬರ್ದಿದ್ದೀವಿ, ಪತ್ರದ ಮುಖೇನ ತಿಳಿಸಿದೀವಿ. ಆದ್ರೆ ಇದ್ಯಾವುದನ್ನು ಕೂಡ ಅವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ನಮ್ಗೆ ಇದನ್ನ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ. ಈ ಹಿಂದಿನ ಬೇರೆ ಬೇರೆ ಹೈಕೋರ್ಟ್ ಗಳ ನಿದರ್ಶನ ಇರ್ಬೋದು, ಸುಪ್ರೀಂ ಕೋರ್ಟ್ ನ ನಿದರ್ಶನವನ್ನ ಇಟ್ಕೊಂಡು ಆರ್ಗ್ಯುಮೆಂಟ್ ಅನ್ನ ಮಾಡುವ ಕೆಲಸವನ್ನ ಇಡಿ ವಕೀಲರು ಕೂಡ ಮಾಡಿದ್ರು. ಅದಾದ ಬಳಿಕ ಇವತ್ತಿಗೆ ಆದೇಶವನ್ನ ಮಾನ್ಯ ನ್ಯಾಯಾಧೀಶರು ಕಾಯ್ದಿರಿಸಿದ್ರು. ಇದೀಗ ಇಡಿಗೆ ಮತ್ತೆ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮಾನ್ಯ ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಟ್ಟಿದೆ. ಹೀಗಾಗಿ ಮತ್ತೆ ಬಿ ರಿಪೋರ್ಟ್ ಏನೀಗ ಸಲ್ಲಿಕೆ ಆಗಿದೆ, ಮಧ್ಯಂತರ ಬಿ ರಿಪೋರ್ಟ್, ಅದು ಹೆಚ್ಚುವರಿಯಾಗಿ ಇವರು ತನಿಖೆಯನ್ನ ನಡೆಸಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಬೇಕು. ಅದು ಬಿ ರಿಪೋರ್ಟ್ ಅಥವಾ ಅಲ್ವಾ, ಬಿ ರಿಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕಾ, ಇಲ್ಲ ಮತ್ತೆ ಮತ್ತೊಮ್ಮೆ ತನಿಖೆಗೆ ಸೂಚನೆಯನ್ನ ಕೊಡ್ಬೇಕಾ, ಆ ಬಳಿಕವಷ್ಟೇ ನ್ಯಾಯಾಧೀಶರು ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ ಆ ಬಳಿಕವಷ್ಟೇ ತೀರ್ಮಾನವನ್ನ ಮಾಡಲಿದ್ದಾರೆ. ಸದ್ಯಕ್ಕಂತೂ ಇದೀಗ ಮಧ್ಯಂತರ ವರದಿ ಅನ್ನೋ ಮಟ್ಟಿಗೆ ಮಾನ್ಯ ನ್ಯಾಯಾಧೀಶರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಮತ್ತೆ ಹೆಚ್ಚುವರಿಯಾಗಿ ತನಿಖೆಯನ್ನ ನಡೆಸಲು ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ಕೊಡುವ ಕೆಲಸವನ್ನ ಸಹ ಮಾನ್ಯ ನ್ಯಾಯಾಧೀಶರು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಬಹುತೇಕ ಇಡಿ ಮಧ್ಯಂತರ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅದಾದ ಬಳಿಕ ಇವರ ರಿಪೋರ್ಟ್ ಏನಿದೆ ಅದರ ಮೇಲೆ ಮತ್ತೊಂದಿಷ್ಟು ಆರ್ಗ್ಯುಮೆಂಟ್ ಅನ್ನ ಮಾಡುವಂತಹ ಸಾಧ್ಯತೆಗಳು, ಮತ್ತೆ ಒಂದಷ್ಟು ಸಾಕ್ಷಿ ಆಧಾರಗಳನ್ನ ಕೋರ್ಟ್ಗೆ ಒದಗಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಸದ್ಯಕ್ಕಂತೂ ರಿಲೀಫ್ ಇಲ್ಲ. ಮೇ 7ರವರೆಗೂ ಮೂಡಾ ಕೇಸ್ ಇತ್ಯರ್ಥಕ್ಕೆ ಇನ್ನಷ್ಟು ದಿನ ಕಾಯುವಂತಹ ಸ್ಥಿತಿ. ಇನ್ನೊಂದು 20-21 ದಿನ ಲೋಕಾಯುಕ್ತ ಅಂತಿಮ ವರದಿ ಬಳಿಕವೇ ಕೇಸ್ ನಿರ್ಧಾರವಾಗುತ್ತೆ. ಅದು ಮೇ 7ನೇ ತಾರೀಕು. ಬಿ ರಿಪೋರ್ಟ್ ಬಗ್ಗೆ ಆದೇಶವನ್ನ ಕೋರ್ಟ್ ಕೊಟ್ಟಿಲ್ಲ, ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿದೆ. ಮೇ 7ರ ಒಳಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಮೇ 7ರವರೆಗೂ ಕೂಡ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಕಟ್ಟಿಟ್ಟ ಬುತ್ತಿ.